ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ದುಮುಡಿ ಅಂತಾರೆ ನೀವು ಭಾಳಷ್ಟು ಆಗ್ಯದ, ಭಾಳಷ್ಟು ನಡೀತದೆ. ಅದರಲ್ಲೂ 60 ಲಕ್ಷಕ್ಕೂ ಮೇಲ್ಪಟ್ಟು ಅಲ್ಲಿಯ ಮತದಾರನ ಕಡೌನ್ ಮಾಡುವಂಥ ಕೆಲಸ SIR ಮಾಡ್ತಾ ಇದೆ ಅನ್ನೋದು ನಿರಂತರ ನಮ್ಮ ಮಮತಾ ಬ್ಯಾನರ್ಜಿಯವರ ಆರೋಪ. ಮತ್ತು ಭಾಳಷ್ಟು ವಿರೋಧ ಪಕ್ಷದ ನಾಯಕರು ಇದನ್ನು ಆರೋಪ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಎಂಟ್ರಿಯಾಗಿ ಕೋರ್ಟ್ ಇದ್ದಿದ್ದು ಅಲ್ಲಿ ನ್ಯಾಯಾಂಗ ಸಿಬ್ಬಂದಿಯನ್ನು ನೇಮಿಸಿ ಇದು ಒಂದು ನ್ಯಾಯಬದ್ಧವಾಗಿ ನಡೆಯಲಪ್ಪ ಇಲೆಕ್ಷನು ಮತದಾರ ಪಟ್ಟಿ ಸಂಸ್ಕರಣೆ ಅನ್ನುವಂಥ ರೀತಿಯಲ್ಲಿ ಮಾಡಿದರು. ಆದರೆ ಇವತ್ತು ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಬಿಟ್ಟದೆ. ಇವತ್ತು ಸುಪ್ರೀಂ ಕೋರ್ಟ್ ಸ್ವತಃ ತನ್ನ ಒಂದು ನಿಗರಾಣಿ ಅಥವಾ ಒಂದು ತನ್ನದೇ ಆದಂಥ ಒಂದು ಏನಪ್ಪ ಅಂತಂದ್ರೆ ನಿರೀಕ್ಷೆ ಮಾಡುವಂಥ ಒಂದು ಸಂಘಟನೆಗೆ, ಅದರಲ್ಲೂ ಮುಖ್ಯವಾಗಿ ನ್ಯಾಯವಾದಿಗಳನ್ನು ಅಥವಾ ನ್ಯಾಯಾಧೀಶರನ್ನು ನೇಮಿಸುವಂಥ ಕೆಲಸ ಮಾಡಿ ಒಂದು ಪ್ರಾಮಾಣಿಕ ಮತದಾರ ಪಟ್ಟಿ ರಚಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ಅದಕ್ಕೆ ನಡೆದಿತ್ತು. ಆ SIR ವೀಕ್ಷಣೆ ಮಾಡುತ್ತಿರುವಂತಹ ಈ ನ್ಯಾಯಾಧೀಶರ ಮೇಲೂ ಅಲ್ಲಿಯ ಜನ ಪ್ರತಿಭಟನಾ ರೂಪದಲ್ಲಿ ಹಲ್ಲೆ ಮಾಡಲಿಕ್ಕೆ ಮುಂದಾಯಿತು ಅನ್ನೋದು ಒಂದು ಆರೋಪ. ಇದು ಭಾಳ ದೊಡ್ಡ ಆರೋಪ. ಇದಕ್ಕೆ ಕಾರಣ ಅಲ್ಲಿಯ ಲೋಕಲ್ ರಾಜಕಾರಣ ಅನ್ನೋದು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಆಗಿದೆ. ಈ ದಿಶೆಯಲ್ಲಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಭಾಳ ಸ್ಟ್ರಿಕ್ಟಾಗಿ ಬಂಗಾಳ ಸರ್ಕಾರಕ್ಕೆ ವಾರ್ನಿಂಗ್ ಮಾಡಿದ, ಇದು ನಿಮ್ಮದಪ್ಪ, ನಿಮ್ಮ ಮಾಡಬೇಕಾಗಿದೆ ಅಂತೇಳಿ.